ಆ ಊರಿನಲ್ಲಿ ರಾಮನವಮಿಯ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆದರೆ ಅನ್ನ ಪ್ರಸಾದವನ್ನ ತಿಂದು ಇಡೀ ಊರಿಗೆ ಆಸ್ಪತ್ರೆಗೆ ದಾಖಲಾಗಿದೆ. ರಾಮನವಮಿ ಅನ್ನ ಪ್ರಸಾದದಿಂದ ಗ್ರಾಮಸ್ಥರಿಗೆ ಫುಡ್ ಪಾಯ್ಸನ್ ಆಗಿದೆ. ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದ ಜನ ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಜನ ಸುತ್ತಮುತ್ತಲಿನ ಆಸ್ಪತ್ರೆಗಳಿಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗ ಗ್ರಾಮದಲ್ಲಿರುವಂತಹ ಜನರಿಗೆ ಆರೋಗ್ಯ ಸಿಬ್ಬಂದಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ತೀವ್ರ ಅಸ್ವಸ್ಥರಾದವರನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸೊ ಫುಡ್ ಪಾಯ್ಸನ್ನಿಂದಾಗಿ ಈಗ ಇಡೀ ಗ್ರಾಮವೇ ಆಸ್ಪತ್ರೆ ಸೇರಿಕೊಳ್ಳೋ ಹಾಗಾಗಿದೆ. ಶ್ರೀರಾಮನವಮಿ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರಸಾದದ ರೂಪದಲ್ಲಿ ಅನ್ನವನ್ನು ಸೇವಿಸಿದಂಥ ಇಡೀ ಗ್ರಾಮವೇ ಈಗ ಆಸ್ಪತ್ರೆ ಪಾಲಾಗಿದೆ. ಕಾರಣ ಅಲ್ಲಿ ಆದಂಥ ಫುಡ್ ಪಾಯ್ಸನ್. ಹೀಗಾಗಿ ಆರೋಗ್ಯ ಸಿಬ್ಬಂದಿ ಈಗ ಗ್ರಾಮದಲ್ಲೇ ಬೀಡು ಬಿಟ್ಟು ಗ್ರಾಮಸ್ಥರ ಹೆಲ್ತ್ ಚೆಕಪ್ಪನ್ನು ಮಾಡ್ತಿದ್ದಾರೆ. ಸೊ ತೀವ್ರ ಅಸ್ವಸ್ಥರಾದರು ಅಂತ ಗೊತ್ತಾದರೆ ಅವರನ್ನು ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಮುಖಾಂತರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಂಥ ಕೆಲಸವನ್ನು ಆರೋಗ್ಯ ಸಿಬ್ಬಂದಿ ಮಾಡ್ತಿದ್ದಾರೆ. ಮಗದೊಂದು ಕಡೆಯಲ್ಲಿ ಈ ಫುಡ್ ಪಾಯ್ಸನ್ ಘಟನೆಯಿಂದಾಗಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಏನಿಲ್ಲ, ಪ್ರತಿ ವರ್ಷ ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ ಮಾಡ್ತಾನೆ ಇದ್ರು. ಅದೇ ರೀತಿ ಈ ವರ್ಷನೂ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮಾಡಿದ್ದಾರೆ. ಬಟ್ ನಿನ್ನೆ ಏನಾಗಿದೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆ, ವಾಮಿಟು, ಲೂಸ್ ಮೋಷನ್ ಆಗಿದೆ. ಕೆಲವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸಿದ್ದೀರಿ, ಕೆಲವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರಿ. ಯಾರಿಗೇನು ತೊಂದರೆ ಇಲ್ಲ. ಬಟ್ ಲೂಸ್ ಮೋಷನು, ವಾಮಿಟು, ಸುಸ್ತಾಗೋದ್ರಿಂದ ಎಲ್ಲರೂ ಆರೋಗ್ಯ ಇದ್ದಾರೆ, ತೊಂದರೆ ಏನಿಲ್ಲ. ಸೊ ನೋಡ್ಬೇಕು ಏನಾಗಿದೆ. ತುಂಬಾ ಮಾಡಿದ್ರು. ಒಂದು ಮಿನಿಮಮ್ ಒಂದು 300-400 ಜನ ಮಾಡಿದ್ದಾರೆ ಊಟ. ಯಾರಿಗೂ ಏನು ಅಷ್ಟೊಂದು ಏನು ಪ್ರಾಬ್ಲಮ್ ಏನಿಲ್ಲ. ಫುಡ್ ಪಾಯ್ಸನ್ ಆಗಿದೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ತಮ್ಮ 3 ಜನಕ್ಕೂ ಆಗಿದೆ. ಸ್ವಲ್ಪ ಸುಸ್ತು, ಲೂಸ್ ಮೋಷನ್. ನಿನ್ನೆ ಅಲ್ಲಿ ಪೂಜೆ ಇತ್ತು ರಾಮನವಮಿದು, ಅದಕ್ಕೆ ಎಲ್ಲ ಪ್ರಸಾದ ಸೇವಿಸಿದ್ದಾರೆ. ರಾತ್ರಿ 10 ಗಂಟೆಯಿಂದ ಸಿಂಪ್ಟಮ್ಸ್ ಅಂದರೆ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಕ್ರ್ಯಾಂಪ್ ಬರೋದು, ವಾಮಿಟಿಂಗ್ ಅಂದರೆ ವಾಂತಿ ಬಂದಂಗೆ ಮತ್ತು ಆ ಥರ ಎಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದೆ. ಅರೌಂಡ್ ಊರಲ್ಲಿ ಕೇಳಿದ ಪ್ರಕಾರ 400 ಜನ ಸೇವಿಸಿದ್ದಾರೆ. ಅದರಲ್ಲಿ ಒಂದು 60 ಜನ ನಮ್ಗೆ ಅಪ್ರೋಚ್ ಆಗಿದ್ದಾರೆ ಬೆಳಗ್ಗೆ ಇವತ್ತು 10 ಗಂಟೆಯಿಂದ. ಅದರಲ್ಲಿ ನಾವು 11 ಜನಕ್ಕೆ IV ಫ್ಲೂಯಿಡ್ಸ್ ಹಾಕಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅದೇಶ್ನಹಳ್ಳಿ PHCಯಲ್ಲಿ. 4 ಜನ ಮಣಿಪಾಲ್ ಹಾಸ್ಪಿಟಲ್ ದೊಡ್ಡಬಳ್ಳಾಪುರದಲ್ಲಿ ಅಡ್ಮಿಷನ್ ಆಗಿದೆ, ಅದರಲ್ಲೂ ಎಲ್ಲ ಚೇತರಿಸ್ಕೊಂಡಿದ್ದಾರೆ. ಮಿಕ್ಕಿದವರೆಲ್ಲ OPD ಪೇಷಂಟಲ್ಲಿ ಕೊಟ್ಟಿದ್ವಿ. ನಮ್ಮ ಆಶಾ ಟೀಮು, ನಮ್ಮದು THO ಮತ್ತು ನಮ್ಮದು RRT ಅಂತ ಇರುತ್ತೆ, ಒಂದು ಡಿಸ್ಟಿಕ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್, ಅವರೆಲ್ಲ ಸೇರಿಬಿಟ್ಟು ಈಗ ಸರ್ವೆ ಮಾಡ್ತಾ ಇದ್ದಾರೆ. ಮತ್ತು ಮನೆ ಭೇಟಿ ಕೊಟ್ಬಿಟ್ಟು ಎಷ್ಟು ಜನಕ್ಕೆ ಏನೋ ಆಗಿದೆ ಅವರಿಗೆಲ್ಲ ನಾವು ಮತ್ತೆ ಹಾಸ್ಪಿಟಲ್ ಕರೆದ್ಬಿಟ್ಟು ಯಾರಿಗೆ OPDಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.